ಒಂದು ಗಟ್ಟಿ ತಳದ ಪಾತ್ರೆಯಲ್ಲಿ 4 ಸೇರು ಬೆಣ್ಣೆ ಅಂದರೆ 1 kg ಆಗೋಷ್ಟು ಬೆಣ್ಣೆನ ಹಾಕಿಬಿಟ್ಟು ಕಾಯಕ್ಕೆ ಇಡ್ತಾ ಇದ್ದೀನಿ. ಇದು ಎಲ್ಲನೂ ಕರಗಿ ತೆಳ್ಳಗಾಗೋ ತನಕನೂ ವೆಯ್ಟ್ ಮಾಡಬೇಕು, ಏನೂ ಹಾಕಬಾರ್ದು. ಈ ತುಪ್ಪ ಕಾಯಿಸುವಾಗ ಅದಕ್ಕೆ 2 ಮೆಣಸು, 2 ಲವಂಗ, ಎಲೆ ಮತ್ತು ತೊಟ್ಟು, ಏಲಕ್ಕಿ, 4 ಕಾಳು ಮೆಂತ್ಯ, ಅರಿಶಿನ ಮತ್ತು 1-2 ಕಾಲು ಉಪ್ಪು. ಇನ್ನೇನು ಎಲ್ಲ ಕರ್ಗೋಗಿದೆ ಅಂತ ಕರ್ಗೋದ ಮೇಲೆ ಹಾಕ್ಬೋದು. ಇಲ್ಲಾಂದರೆ ಆಲ್ಮೋಸ್ಟ್ ತುಪ್ಪ ಇನ್ನೇನು 1-2 ನಿಮಿಷದಲ್ಲಿ ಆಫ್ ಮಾಡ್ತೀವಿ, ರೆಡಿ ಆಗಿದೆ ತುಪ್ಪ ಅನ್ನೋ ಲಾಸ್ಟ್ ಹಂತದಲ್ಲಿ ಕೂಡ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡ್ಬೋದು. ಇನ್ನು ಕೆಲವರು ಸ್ಟವ್ ಆಫ್ ಮಾಡಿದ ತಕ್ಷಣ ಹಾಕಿಬಿಟ್ಟು ಬಿಡ್ತಾರೆ, ಹಾಗೂ ಮಾಡ್ಬೋದು. ಇಲ್ಲಿ ನಾವು ಬೆಣ್ಣೆ ಕರಗಿ ನೀರಾದ್ಮೇಲೆ ಇದನ್ನೆಲ್ಲ ಸೇರಿಸಿದ್ದೀನಿ. ಬೆಣ್ಣೆನ ಖಾಲಿ ಕಾಯಿಸಿ ತುಪ್ಪ ಮಾಡ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನೆಲ್ಲ ಸೇರಿಸ್ಬಿಟ್ಟು ಕಾಯಿಸ್ಕೊತೀವಿ. ಅದು ಬಿಟ್ಟರೆ ನಾವು ಒಳ್ಳೆ ಬೆಣ್ಣೆ ತೊಗೊಂಬಂದು ಚೆನ್ನಾಗಿ ಕಾಯಿಸಿಟ್ಕೊಂಡ್ರೆ ತುಪ್ಪ ಯಾವುದೇ ರೀತಿಯೂ ಕೆಡೋದಿಲ್ಲ. ಇದೆಲ್ಲ ಹಾಕೋದ್ರಿಂದನೇ ತುಪ್ಪ ಕೆಡೋಲ್ಲ ಅನ್ನೋದು ಆ ಥರ ಏನು ರೀಸನ್ ಇರೋದಿಲ್ಲ. ಸೊ ಇದನ್ನೆಲ್ಲ ನಾವು ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಹಾಕಬೇಕು. ತುಂಬ ಎಲ್ಲ ಹಾಕಿದ್ರೆ ತುಪ್ಪದ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಜೊತೆಗೆ ಸಣ್ಣ ಊರಿನಲ್ಲಿ ಕಾಯಿಸ್ಕೊಬೇಕು. ದಪ್ಪ ಊರಿ ಇಟ್ಟರೆ ಬೇಗ ಆಗುತ್ತೆ ಅಂತ ಉಕ್ಕು ಬಂದು ಸುರಿದೋಗುತ್ತೆ, ಜೊತೆಗೆ ಸೀದು ಹೋಗುತ್ತೆ. ನಾವು ತುಪ್ಪ ಕಾಯಿಸೋಕ್ಕೆ ಶುರು ಮಾಡೋದಕ್ಕಿಂತ ಆಫ್ ಮಾಡೋದು ತುಂಬ ಇಂಪಾರ್ಟೆಂಟು. ಇವಾಗ ನೋಡಿ ತುಪ್ಪ ರೆಡಿ ಆಗ್ತಾಯಿದೆ. ಅದಕ್ಕೆ ಇಲ್ಲಿ ನೀರಲ್ಲಿ ಮೊಳ್ಳೋ ಥರ ದಪ್ಪು ಗುಳ್ಳೆಗಳು ಬರ್ತಾಯಿದೆ. ಇದಾದಮೇಲೆ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ತುಪ್ಪ ರೆಡಿಯಾಗಿದೆ ಅಂತ. ಇನ್ನೊಂದು ಸ್ವಲ್ಪ ಹೆಪ್ಪು ಏನು ಬೆಳ್ಳಗೆ ಕಾಣಿಸ್ತಾ ಇದೆ, ಅದೆಲ್ಲನೂ ಕರಗಿ ಹೋಗಬೇಕು. ಈಗ ನೆಕ್ಸ್ಟು ನೋಡಿ ನೊರೆ ಬರ್ತಾಯಿದೆ, ಅಂದರೆ ದಪ್ಪ ಗುಳ್ಳೆಗಳೆಲ್ಲ ಹೋಗಿ ಈ ಥರ ನೊರೆಗಳು ಬರ್ತಾಯಿದೆ. ನಾವು ಸ್ಟವ್ ಆಫ್ ಮಾಡಿದ್ರು ಕೂಡ ಈ ನೊರೆ ಸ್ವಲ್ಪ 1-2-30 ಸೆಕೆಂಡ್ ಬರ್ಬೋದು. ಇದಾದಮೇಲೆ ನೋಡಿ ತುಪ್ಪ ಆಗಿದೆ. ಇವಾಗ ನಾವು ಸ್ಟವ್ ಆಫ್ ಮಾಡಿ ಇದು ತಣ್ಣಗಾದ್ಮೇಲೆ ಕೂಡ ಸೋರಿಸಿಟ್ಕೊಬೋದು, ಇಲ್ಲ ಬಿಸಿ ಇದ್ದಾಗಲೇ ಕಬ್ಬಿಣದ ಜಾಲರಿ ಇದ್ದರೆ ಕಬ್ಬಿಣದ ಜಾಲರಿಲಿ ಸೋರಿಸಿ ಗ್ಲಾಸ್ ಡಬ್ದಲ್ಲೋ ಅಥವಾ ಒಂದು ಸ್ಟೀಲ್ ಡಬ್ದಲ್ಲೋ ತೆಗೆದಿಟ್ಕೊಳ್ಬೋದು. ಅದಾದಮೇಲೆ ತಣ್ಣಗಾದ್ಮೇಲೆ ಹಾಗೆ ಚಳಿ ಇದ್ದರೆ ಗಟ್ಟಿಯಾಗುತ್ತೆ, ಬಿಸಿಲು ಕಾಲ ಇದ್ದರೆ ಹಾಗೆ ತೆಳ್ಳಗಿರುತ್ತೆ. ಇದನ್ನು ಒಂದು ಅರ್ಧ ಗಂಟೆ 3/4 ಗಂಟೆ ಸಮಯ ಅಂತೂ ಹಿಡಿಯುತ್ತೆ. ತುಂಬ ತಾಳ್ಮೆಯಿಂದ ಕಾಯಿಸಬೇಕು. ಆಫ್ ಮಾಡೋಣ ಕೇರ್ಫುಲ್ ಆಗಿರಬೇಕು. ಸ್ವಲ್ಪ ಸಮಯ ಜಾಸ್ತಿ ಆದರೂ ಕೂಡ ತಳ ಹತ್ತಿ ಸೀದು ಹೋಗುತ್ತೆ. ಸ್ಟವ್ ಆಫ್ ಮಾಡಿದ್ಮೇಲೆ ನೋಡಿ ಒಂದು ಸ್ವಲ್ಪ ನೊರೆ ಇರುತ್ತೆ. ಇದನ್ನು ಸೋರಿಸಿ ಯಾವಾಗಲೂ ಮುಚ್ಚಳ ಕ್ಲೋಸ್ ಮಾಡಿ ಎತ್ತಿಟ್ಕೊಬೇಕು. ತುಪ್ಪ ರೆಡಿ ಆದಮೇಲೆ ತುಪ್ಪಕ್ಕೆ ನಾವು ನೀರು ಸೋಕೋದೆಲ್ಲ ಮಾಡ್ಕೋಬಾರ್ದು, ಅದರಿಂದ ತುಪ್ಪ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಈ ಸಲ ನೋಡಿ ಯಾವಾಗಲೂ ಅದು ಕೈ ಆಡಿಸಿದ್ರಿಂದ ತಳ ಕೂಡ ಏನು ಜಾಸ್ತಿ ಕಚ್ಚಿಲ್ಲ.